ಮುತ್ತಣ್ಣ ಸಣ್ಣ ಚಿತ್ರ ತುಂಬ ಚೆನ್ನಾಗಿದೆ. ನಾವು ಚಿತ್ರ ಹಾಗಿದೆ ಹೀಗಿದೆ ಅಂತ ಹೇಳೋಕ್ಕಿದ್ರು ಬಂದು ನೋಡಬೇಕು ಈ ಚಿತ್ರನ. ಪ್ರತಿಯೊಬ್ಬರು ಮನೆಯಲ್ಲಿ ನಡೆಯುವಂಥ ಘಟನೆ ಮತ್ತು ಈಗೇನು ಒಂದು ಅಪ್ಪ ಅಮ್ಮಗೆ ಬೆಲೆ ಸಿಗ್ತಾ ಇಲ್ಲ, ಅದನ್ನು ಇಲ್ಲಿ ನಾವು ನೋಡಬೇಕಿಲ್ಲಿ. ಅಪ್ಪ ಅಂದರೆ ಏನು, ಅಮ್ಮ ಅಂದರೆ ಏನು, ಸಂದರ್ಭ ಅಂದರೆ ಏನು, ಪ್ರೀತಿ ಅಂದರೆ ಏನು, ಸಂಬಂಧ ಅಂದರೆ ಏನು ಅಂತೇಳಿ ಈ ಚಿತ್ರ ಬಂದು ನೋಡ್ಬೇಕು. ನಾವು ಹೇಳೋಕ್ಕಿದ್ರು ಬಂದು ನೋಡೋದು ತುಂಬ ಒಳ್ಳೆಯದು. ಆಮೇಲೆ ದೇವರಾಜ್ ಅವ್ರ ಮಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ರಂಗಾಯಣ ರಘು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮತ್ತು ನಮ್ಮ ಪ್ರಸಾದ್ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪಾತ್ರಧಾರಿಗಳ ಆಯ್ಕೆಯೂ ತುಂಬ ಚೆನ್ನಾಗಿದೆ, ಡೈಲಾಗ್ ತುಂಬ ಚೆನ್ನಾಗಿದೆ, ಕತೆ ತಿರುವು ಚೆನ್ನಾಗಿದೆ. ಎಲ್ಲೂ ಇದು ಬೋರ್ ಆಗುತ್ತೆ ಅಂತ ನಾವು ಹೇಳೋಕ್ಕೆ ಆಗಲ್ಲ, ಆ ಥರ ಇದೆ. ಅದು ಸೀನ್ ಕೂಡ ಅಷ್ಟೇ, ಕ್ಯಾಮ್ರಾ ವರ್ಕು ಪ್ರತಿಯೊಂದು. ನಾನು ಕೇಳ್ಕೊಳ್ಳೋದಷ್ಟೇ, ಈಗ ನಮಗೆ ಈ ಸಂದರ್ಭದಲ್ಲಿ ಇಂಥ ಒಂದು ಕತೆ ಬೇಕಾಗಿದೆ. ತಾವೆಲ್ಲರೂ ಈಗ ನಾನು ಚಿತ್ರ ಆಗಿದೆ ತಾವು ಬಂದು ನೋಡಬೇಕು. ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಇದು ನಡೀತಾ ಇದೆ. ಕೆಲಸದ ಒತ್ತಡದಲ್ಲಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ನಮಗೆ ಟೆನ್ಷನ್ ಇದೆ, ಕೆಲಸ ಇದೆ, ಬಿಟ್ಟು ಹೋಗ್ತೀವಿ. ಅದರ ಬೆಲೆ ಏನು ಅಂಥೇಳಿ ಕೊನೆಗೆ ಗೊತ್ತಾಗುತ್ತೆ. ಹಾಗಾಗಿ ನಾ ಪ್ರೇಕ್ಷಕರಲ್ಲಿ ಕೇಳೋದಿಷ್ಟ, ಪಿಕ್ಚರ್ ತುಂಬ ಚೆನ್ನಾಗಿದೆ. ತಾವೆಲ್ಲರೂ ಬಂದು ಚಿತ್ರಗಳನ್ನ ನೋಡ್ಬೇಕಂತೇಳಿ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ ನಮಸ್ಕಾರ. ಸನ್ ಆಫ್ ಮುತ್ತಣ್ಣ ನಿಜವಾಗ್ಲೂ ಮುತ್ತು ಕೊಡಬೇಕು ಅಂತ ಅನಿಸುತ್ತೆ ಮುತ್ತಣ್ಣ ಅವ್ರನ್ನ ನೋಡಿದಾಗ. ಎಲ್ಲರಿಗೂ ಗೊತ್ತಿರುವ ಹಾಗೆ ರಂಗಾಯಣ ರಘು ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋದು ನಮ್ಮ ಇಂಡಸ್ಟ್ರಿಯ ಸೌಭಾಗ್ಯ ಅಂತ ಹೇಳ್ಬೋದು. ಅಂಥ ಒಂದು ಪ್ರಬುದ್ಧ ಅತ್ಯದ್ಭುತ ಒಂದು ಕೆಲವೊಂದು ಕಲಾವಿದರಿಗೆ ಒಂದು ರೇಂಜ್ ಅಂತ ಹೇಳ್ತಾರೆ. ದೊಡ್ಡವ್ರ ಬಗ್ಗೆ ಮಾತಾಡಬಾರ್ದು, ಬಟ್ ಅದು ರೇಂಜ್ ಇನ್ಫಿನಿಟಿ ರೇಂಜ್ ಇರುವಂಥ ಅದ್ಭುತವಾದ ಕಲಾವಿದರು. ನನಗೆ ಸ್ಪೆಷಲಿ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ನಿಜವಾಗ್ಲೂ ಸಿನಿಮಾ ನೋಡಿದಾಗ ಅಯ್ಯೋ ನಾನು ಒಂದು ಸರಿ ಆದರೂ ಅವ್ರ ಜೊತೆ ಪಾತ್ರ ಮಾಡಬೇಕಲ್ಲ ಅಂತ ಅನಿಸ್ತು. ಪ್ರಣಮ್ ಸರ್ ನನಗೆ ಭಾಳ ಆತ್ಮೀಯರು. ನಾವು ಕ್ರಿಕೆಟ್ ಜೊತೆಗೆ ಆಡ್ತಾಯಿದ್ವಿ. ವೆರಿ ವೆರಿ ಪ್ರಾಮಿಸಿಂಗ್ ಸಿನಿಮಾ ಅವರಿಗೆ. ಖಂಡಿತವಾಗ್ಲೂ ಅವರು ಕೂಡ ಅದ್ಭುತ. ಅಂದರೆ ಅವರ ಪ್ರೀವಿಯಸ್ ಸಿನಿಮಾ ನೋಡಿದ್ರೆ ಈ ಸಿನಿಮಾದಲ್ಲಿ ತುಂಬ ಒಂದು ಬೇರೆ ಶೇಡ್ ಮಾಡಿದ್ದಾರೆ. ಆ್ಯಂಡ್ ಖುಷಿ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಮತ್ತು ಅವರು ದಿಯಾ ಮಾಡಿದ್ವಿ. ಆಬ್ವಿಯಸ್ಲಿ ಯಾವತ್ತೂ ಕೂಡ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಇದರಲ್ಲೂ ಕೂಡ ಅದ್ಭುತವಾಗಿ ಆ ಪಾತ್ರವನ್ನು ನಿಭಾಯಿಸಿದ್ದಾರೆ. ಶ್ರೀಕಾಂತ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅವರ ಡೆಬ್ಯೂ ಡಿರೆಕ್ಷನ್ ಇದು. ಒಳ್ಳೆ ರೈಟರ್, ಒಳ್ಳೆ ಮೇಕರ್ ಕೂಡ ಹೌದು. ಸಿನಿಮಾಟೋಗ್ರಫಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರ ಪ್ರೊಡ್ಯೂಸರ್ ಹರಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ತುಂಬ ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನು ಕನ್ನಡ ಇಂಡಸ್ಟ್ರಿಗೆ ಕೊಡಬೇಕು ಅನ್ನೋಂಥ ಆಸೆ ಇಟ್ಕೊಂಡು ಅವರು ನಿರ್ಮಾಣಕ್ಕೆ ಇಳಿದಿದ್ದಾರೆ. ಹಾಗಾಗಿ ಸನ್ ಆಫ್ ಮುತ್ತಣ್ಣಗೆ ಆಲ್ ದಿ ವೆರಿ ಬೆಸ್ಟ್. ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿ. ಒಂದು ಇಮೋಷ್ನಲ್ ನಿಮ್ಮನ್ನು ಇಮೋಷ್ನಲ್ ಮಾಡುವಂತಹ ಒಂದು ಒಳ್ಳೆಯ ಮೆಸೇಜನ್ನು ಲಾಸ್ಟಿಗೆ ಕೊಡುವಂಥ ಒಂದು ಸಿನಿಮಾ. ಪರ್ಫಾರ್ಮೆನ್ಸ್ಗೋಸ್ಕರ ರಂಗಾಯಣ ರಘು ಸರ್ ಅವರ ಪರ್ಫಾರ್ಮೆನ್ಸ್, ಎಲ್ಲ ಕಾಸ್ಟ್, ಪ್ರಣಮ್ ಆಗಿರಲಿ, ಖುಷಿ ಆಗಿರಲಿ, ಎಲ್ಲರೂ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಖಂಡಿತವಾಗ್ಲೂ ನೀವು ಸಿನಿಮಾ ನೋಡ್ಬೋದು. ದಯವಿಟ್ಟು ಎಲ್ಲರೂ ಬನ್ನಿ. ಆ್ಯಂಡ್ ಸ್ಪೆಷಲಿ ಫ್ಯಾಮಿಲಿ ಆ್ಯಂಡ್ ಅಂದರೆ ಅಪ್ಪ ಮಗ ಸೆಂಟಿಮೆಂಟ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿ ಇದರಲ್ಲಿ ಡೀಲ್ ಮಾಡಿದ್ದಾರೆ. ಸ್ಪೆಷಲಿ ಫ್ಯಾಮಿಲಿ ಎಲ್ಲರೂ ಕೂಡ ಬಂದು ನೋಡುವಂಥ ಸಿನಿಮಾ. ಎಲ್ಲರೂ ಕೂಡ ನೋಡಿ ಸನ್ ಆಫ್ ಮುತ್ತಣ್ಣ. ಥ್ಯಾಂಕ್ ಯು. ಸನ್ ಆಫ್ ಮುತ್ತಣ್ಣ ಸಿನಿಮಾ ನೋಡಿದೆ ಈಗ ತಾನೆ. ನಾನು ಹೆಚ್ಚಿಗೆ ಮಾತಾಡಿದ್ರೆ ಅಪ್ಪನೇ ಮಗನ ಬಗ್ಗೆ ಓಡ್ತಾ ಇದ್ದಾನೆ ಅನ್ಕೋತಾರೆ. ಬಟ್ ನಿಜವಾದ ಸಿನಿಮಾ ತುಂಬ ಚೆನ್ನಾಗಿದೆ. ನಮ್ಮ ಶ್ರೀಕಾಂತ್ ಹುಣಸೂರು ಭಾಳ ಒಳ್ಳೆಯ ಕಥೆ ಕಟ್ಟಿಕೊಟ್ಟಿದ್ದಾರೆ. ಒಬ್ಬ ತಂದೆ ಮಗನ ಬಾಂಧವ್ಯ ಹೇಗಿರಬೇಕು ಅನ್ನೋದನ್ನು ಭಾಳ ಸೊಗಸಾಗಿ ಹೇಳಿದ್ದಾರೆ. ಎಲ್ಲರ ಅಭಿನಯನೂ ಬಹಳ ಉತ್ತಮವಾಗಿದೆ. ರಂಗಾಯಣ ರಘು ಅವ್ರದ್ದಾಗ್ಬೋದು, ಪ್ರಣಾಮ್ದಾಗ್ಬೋದು, ಖುಷಿ ರವಿ ಅವ್ರದ್ದಾಗ್ಬೋದು, ಎಲ್ಲ ಪಾತ್ರಗಳು ಸಣ್ಣ ಪಾತ್ರಗಳು ಬರ್ತಕ್ಕಂಥ ನಮ್ಮ ಶ್ರೀನಿವಾಸ ಬಾಬು ಅವರು, ಶಶಿಕಾಂತ ಪ್ರಸಾದ್ ಆಗ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸಚಿನ್ ಬಸೂರ್ ಅವರ ಸಂಗೀತ ಅಂತೂ ತುಂಬ ಅದ್ಭುತವಾಗಿದೆ. ಹಾಡುಗಳು ತುಂಬ ಸೊಗಸಾಗಿ ಮೂಡಿಬಂದಿದೆ. ಕೃಷ್ಣ ಅವರ ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿದೆ. ಅಂದರೆ ಮನಸ್ಸಿಗೆ ನಾಟುತ್ತೆ, ಎಮೋಷನ್ಸ್ ಟಚ್ ಆಗುತ್ತೆ. ತುಂಬ ಜನ ಇಲ್ಲಿ ಕಣ್ಣಿಗೆ ಹಾಕ್ಕೊಂಡು ಹೋಗೋದನ್ನ ನಾನೇ ನೋಡಿದ್ದೀನಿ. ಅಷ್ಟು ಚೆನ್ನಾಗಿ ಮನಸ್ಸಿಗೆ ನಾಡ್ತಾ ಇರ್ತಕ್ಕಂಥ ಒಂದು ಕಥೆನ ಬಹಳ ಸೊಗಸಾಗಿ ನಮ್ಮ ಶ್ರೀಕಾಂತ್ ಹುಣಸೂರು ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶ್ರೀಕಾಂತ್ ಫಾರ್ ದ್ಯಾಟ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಪ್ರಣಾಮ್. ಆ್ಯಂಡ್ ಖುಷಿ, ಕಂಗ್ರ್ಯಾಚುಲೇಷನ್ಸ್, ಗ್ರೇಟ್ ಜಾಬ್. ಭಾಳ ಸೊಗಸಾಗಿ ಮಾಡಿದ್ದಾರೆ ಮಕ್ಕಳು. ತುಂಬ ಸೊಗಸಾಗಿ ಮೂಡಿ ಬಂದಿದೆ. ಒಂದು ಒಳ್ಳೆ ಉತ್ತಮ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ಖಂಡಿತವಾಗಲೂ ಇಡೀ ಫ್ಯಾಮಿಲಿ ಬಂದು ನೋಡಿ ಸ್ವಲ್ಪ ಹೊತ್ತು ನಕ್ಕು ಹೋಗುವಂಥ ಒಂದು ಸಿನಿಮಾ. ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ನಮಸ್ಕಾರ.